ಇಲ್ಲಿಂದ ಒಂದು 10 ಕಿಲೋಮೀಟರ್ ಇತ್ತು ನಮ್ಮ ಊರಿಗೆ. ತುಂಬ ಗ್ರ್ಯಾಂಡ್ ಮಾಡ್ತಿಲ್ಲ ನಾವು ಇವತ್ತು. ನೀವೆಲ್ಲ ಬನ್ನಿ ಅಂತೇಳಿ ನಾನು ಹೇಳೋಕ್ಕಾಗಲ್ಲ. ನಿಂಗೆ ಎಷ್ಟು ದುಡ್ಡು ಬರ್ತಿತ್ತು. ನಾಳೆಗೆ ನನ್ನ ಹೆಂಡತಿದು ಡ್ಯಾನ್ಸ್ ಇದೆ. ಹಲೋ ಗೈಸ್, ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು 6 ಗಂಟೆಗೆ ಯಾವುದು ಜಗ್ಗೇಶು ಸಾಧು ಕೊಡ್ತಿಲ್ಲ ಯಾರು ಅಲ್ಲ. ಮುಂದೆ ಹೇಳಲಿಕ್ಕೆ ಸಮಯ ಅಲ್ಲ ಇದು. ನಾನ್ ಏ ಅಂದ್ರು ಪ್ರಾಬ್ಲಮ್, ನಾನ್ ಅಂದ್ರು ಪ್ರಾಬ್ಲಮ್. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿನ ವಿಷಯ ಎಂತ ಅಂತೇಳಿ ಹೇಳ್ರೆ, ಒಂದು ಊರಿ ಶಾರದೋತ್ಸವ. ಹೌದಾ? ಶಾರದೋತ್ಸವದಂಗೆ ಎಂತೆಲ್ಲ ಪ್ರಿಪ್ರೇಷನ್. ಶಾರದೋತ್ಸವ ಆ್ಯಕ್ಚುಲಿ ನಾಳೆ ಆಯ್ತಾ, ಆದರೆ ಅಲ್ಲಿ ಎಂತೆಲ್ಲ ಪ್ರಿಪ್ರೇಷನ್ ಆಗ್ತದೆ ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸಿಕೊಟ್ಟೆ. ನಮ್ಮೂರು ಶಾರದೋತ್ಸವ ಲಿಟ್ರಲಿ ಥರ ಖುಷಿ ನಮಗೆ ನಮ್ಮೂರು ಶಾರದೋತ್ಸವ ಅಂತ ಹೇಳಿದ್ರೆ. ಬಿಕಾಸ್ ನಮ್ಮೂರು ಹಬ್ಬ, ಮತ್ತು ನಾವೆಲ್ಲರೂ ಅದ್ರ ಕಮಿಟಿಯಲ್ಲಿತ್ತು, ಅಲ್ಲಿ ಎಂಜಾಯ್ ಮಾಡುತ್ತೆ. ಸೊ ನಿಮ್ಗೆಲ್ಲರಿಗೂ ನಾವು ಎಂತ ಮಾಡುತ್ತೆ, ಎಂತೆಲ್ಲ ಪ್ರಿಪ್ರೇಷನ್ ಮಾಡುತ್ತೆ, ಕಂಪ್ಲೀಟ್ ವಿಡಿಯೋ ನಮ್ಮದು ಶಾರದೋತ್ಸವದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಂತೆಲ್ಲ ಮಾಡುತ್ತೆ ಅದನ್ನೆಲ್ಲದನ್ನೂ ನಾನು ನಿಮಗೆ ತೋರಿಸಿಕೊಟ್ಟೆ. ಕಾಣಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಎಲ್ಲ ಸಲ ಬಂದಲ್ಲೂ ಅದನ್ನೇ ಹೇಳುದು ನಿಮ್ಮ ಹತ್ರ, ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ. ಬಟ್ ನೀವು ಯಾರು ಮಾಡುವುದಿಲ್ಲ. ಅನ್ನು ಎಂಕ್ ಉನ್ನೊಂಜಿ ಡೈಲಾಗ್ ಆಪುಜಿ, ಉನ್ನೊಂಜಿ ಡೈಲಾಗ್ ಬದಲು ಮಲ್ಪೊಡಿ. ನೋಡುವ ಎಂತೆಲ್ಲ ಆಗ್ತಂತೇಳಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇತ್ತು ನಮ್ಮ ಊರಿಗೆ. ಕಂಪ್ಲೀಟ್ ಜರ್ನಿ ನಾನು ನಿಮ್ಗೆ ತೋರಿಸ್ದೆ ಹ್ಯಾಂಗೆ ಎಂತ ಅಂತೇಳಿ. ನೋಡಿ, ಇದು ನಮ್ದು 17ನೇ ವರ್ಷ ಶಾರದೋತ್ಸವ. ಸೊ ತುಂಬ ಗ್ರ್ಯಾಂಡ್ ಏನಿಲ್ಲ ಈ ಸಲ, ಬಿಕಾಸ್ ನಮ್ಮದು ದೇವಸ್ಥಾನ ಗರಡಿ ಆಗ್ತಿತ್ತು. ಸೊ ತುಂಬ ಗ್ರ್ಯಾಂಡ್ ಮಾಡ್ತಿಲ್ಲ ನಾವು ಇವತ್ತು. ಒಂದು ಎವರೇಜ್ ಲೆವೆಲಿಗೆ ಒಂದು ಮಾಡ್ತಿತ್ತು. ಎವರೇಜ್ ಆಗಿ ಹೆಂಗೆ ಮಾಡುತ್ತೆ ಅದನ್ನೆಲ್ಲ ಮಾಡ್ತಿತ್ತು ನಾವು ಇವತ್ತು. ನಾಟಕ ಇತ್ತು ನಾಳೆ, ಹಾಗೆ ನಂದು ಸಹ ಪ್ರೋಗ್ರಾಮ್ ಇತ್ತು. ನೀವೆಲ್ಲ ಬನ್ನಿ ಅಂತೇಳಿ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋತ್ತಿಗೆ ಲೇಟ್ ಆಗ್ತದೆ. ಸೊ ಯಾರನ್ನೂ ಕರೀಲ್ಲ ಅಂತೇಳಿ ಎಲ್ಲ ಬೇಜಾರು ಮಾಡ್ಕೋಬೇಡಿ, ಎಂತಕ್ಕಂದ್ರೆ ಲೇಟ್ ಆಗ್ತದೆ. ಊರಿನವರೆಲ್ಲ ಜಾಯಿನ್ ಆಗ್ತಾರೆ. ಸೊ ನೋಡು ಏನೆಲ್ಲ ಆಗ್ತು ಎಂತ ಅಂತೇಳಿ. ನಾನು ಆದಷ್ಟು ಬೇಗ ಅಪ್ಲೋಡ್ ಆಗ್ತಾ ಕಾಣ್ತೆ. ಇವತ್ತಾದ್ರೆ ಇವತ್ತೇ ಮಾಡ್ತೆ ಎಡಿಟಿಂಗ್ ಮಾಡಿ. ಬಟ್ ಕಷ್ಟ ನನ್ನ ಪ್ರಕಾರ, ನಾನು ಇಲ್ಲ. ತುಂಬ ಜನ ಹೇಳ್ತಿದ್ರಿ ಯೂಟ್ಯೂಬ್ ಹಂಗೆ ಮಾಡಿ ಅಂತೇಳಿ. ಬಟ್ ಕಂಟೆಂಟ್ ಸಿಕ್ಕುದಿಲ್ಲ ನನಗೆ. ಯೂಟ್ಯೂಬ್ ಹಂಗೆ ಮಾಡುವ ಅಂತೇಳಿ ಹೇಳಿದ್ರು, ಕಂಟೆಂಟಿಗೋಸ್ಕರ ಹೊರಗೋಯ್ತು. ಬಟ್ ಈಗ ಇಪ್ಪು ಪ್ರೆಷರಿಗೆ ಎಲ್ಲೂ ಹೊರಗೋಗಕ್ಕೆ ಆಗ್ತಿಲ್ಲ. ಎಂತಕ್ಕಂದ್ರೆ ನಾನು ಕಾಲೇಜು ಮೇಂಟೈನ್ ಮಾಡ್ತು, ಹಾಗೆ ಡೈಲಿ ಬ್ಲಾಗ್ಸು ಮಾಡ್ತಾ ಇರ್ತೆ, ಅದ್ರ ಮೇಲೆ ಎಡಿಟಿಂಗ್ ಸಹ ಮಾಡ್ತಾ ಇರ್ತೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಒಂಚೂರು ಕಷ್ಟ ಆಯ್ತು ನನಗೆ. ಪ್ರೋಗ್ರಾಮಿಂಗ್ ಸಹ ಹೋತೆ. ಸೊ ಹಂಗಾಗಿ ನಾನು ಮಾಡ್ತೆ, ನಾನು ಆದಷ್ಟು ಟ್ರೈ ಮಾಡ್ತೆ ವಿಡಿಯೋ ಮಾಡೋಕ್ಕೆ. ಬಟ್ ಯೂಟ್ಯೂಬ್ ಹಂಗೆ ಬರ್ಕಂತ ಅಂದ್ರೆ ನನಗೂ ಆಗ್ತಿತ್ತು ಯೂಟ್ಯೂಬಲ್ಲಿ ಮಾಡ್ತಾನೆ ಹೇಳಿ. ಬಟ್ ಎಂತ ಮಾಡೋಕ್ಕಿಲ್ಲ. ಇನ್ನು ಮುಂದಾದ್ರು ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕರೆ ಗ್ಯಾರಂಟಿ ಯೂಟ್ಯೂಬ್ ಹಂಗೆ ಸ್ಟಾರ್ಟ್ ಮಾಡ್ತೆ ನಾನು. ನೋಡು ಎಂತ ಅಂತಂದೇಳಿ. ಏನು ಭಾರಿ ಏನು ಕಂಟೆಂಟ್ ಸಹ ನಂಗೆ ಈ ವಿಡಿಯೋದಂಗೆ ಸಿಕ್ಕಿಲ್ಲ. ಒಟ್ಟು ನಂಗೊಂದು ಖುಷಿ ಮಾಡ್ತಿದ್ದೆ ಅಷ್ಟೇ. ಇನ್ನೊಂದು ಕೆಲವರು ಈಗಲೇ ವ್ಲಾಗ್ಸ್ ಎಲ್ಲ ಬಿಟ್ಟದ್ದು ನೋಡಿ, ನಿಂಗೆ ಎಷ್ಟು ಅರ್ನ್ ಮಾಡ್ತಿದ್ದೆ, ನಿಂಗೆ ಎಷ್ಟು ದುಡ್ಡು ಬರ್ತಿತ್ತು, ವ್ಲಾಗ್ಸಲ್ಲಿ ಎಷ್ಟು ದುಡ್ಡು ಬರ್ತಿತ್ತು, ಇನ್ಸ್ಟಾಗ್ರಾಮಲ್ಲಿ ನಿಂಗೆ ಎಷ್ಟು ದುಡ್ಡು ಕೊಡ್ತಿದ್ರು. ಫಸ್ಟ್ ಆಫ್ ಆಲ್ ನಾನು ಒಂದು ಕ್ಲಾರಿಫೈ ಮಾಡ್ತಾ ಇದ್ದೆ, ನಾನು ಇದನ್ನ ಯಾವ ಅರ್ನಿಂಗ್ಸಿಗೋಸ್ಕರ ಮಾಡ್ತಿದ್ದೆ, ನನ್ನ ಪ್ಯಾಷನಿಗೋಸ್ಕರ. ನನಗೆ ಇದು ಇಷ್ಟ, ಅಂದರೆ ಈ ಥರ ಬಂದು ಮಾತಾಡೋದು ನಂಗೆ ಇಷ್ಟ. ಸೊ ಅದಕ್ಕೋಸ್ಕರ ಮಾಡ್ತಿದ್ದೆ. ಇದರಿಂದ ಯಾವುದು ಅರ್ನಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ಹಾಗೆಲ್ಲ ಮಾಡೋದಾದ್ರೆ ನಾನು ಯೂಟ್ಯೂಬ್ ಹಂಗೆ ವ್ಲಾಗ್ ಬಿಡ್ತಿದ್ದೆ, ಬಿಕಾಸ್ ಯೂಟ್ಯೂಬ್ ಹಂಗೆ ಅರ್ನಿಂಗ್ ಸಿಗ್ತದೆ ನನಗೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾವ ದುಡ್ಡು ಕೊಡೋದಿಲ್ಲ, ಇದೊಂದು ನಾನು ಫಸ್ಟ್ ಕ್ಲಿಯರ್ ಮಾಡ್ತೀವಿ ಎಲ್ಲರಿಗೂ. ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಯಾವ ದುಡ್ಡು ಬರ್ತಿಲ್ಲ. ನೀವೆಲ್ಲರೂ ಪೇಯ್ಡ್ ಪ್ರಮೋಷನ್ಸ್ ಅಂಥದ್ದಂತ ತಗೊಂಡ್ರೆ ಮಾತ್ರ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರ್ತು ಬಿಟ್ಟರೆ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ದುಡ್ಡು ಬರ್ತಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನೊಂದು ಕ್ಲಿಯರ್ ಮಾಡಿದೆ. ಕೆಲವರಿಗೆ ಎಂತ ಒಂದು 3 ಲಕ್ಷ ವ್ಯೂಸಿಗೆ ಏನು ನಿಮಗೆ ಬರ್ತಿತ್ತು ದುಡ್ಡು ಏನು ಅಂತೇಳಿ. ಯಾವ ದುಡ್ಡು ಬರ್ತಿಲ್ಲ ನನಗೀಗ. ನಾವೀಗ ಒಂದು ಫ್ಯಾಷನಿಗೋಸ್ಕರ ಮಾಡ್ತಿತ್ತು. ಏನೋ ಮುಂದೊಂದು ಕಾಲ ಈಗ ಪ್ರಮೋಷನ್ಸ್ ಎಲ್ಲ ಬಂದರೆ
ಈಗ ಆಲ್ರೆಡಿ ಪ್ರಮೋಷನ್ಸ್ ಎಲ್ಲ ಬರ್ತಿತ್ತು, ಬಂದರೂ ಅದರ ಮೇಲೆ ಬಂದರೆ ಸ್ವಲ್ಪ ಅಡ್ಮಿಟ್ ಇರುತ್ತೆ. ಹಂಗಾಗಿ ನಮಗೆ ಯಾವ ದುಡ್ಡು ಗೊತ್ತಾಯ್ತಾ ನನಗೆ ಇರ್ತಕ್ಕಂಥ ತುಂಬ ಜನ ಕೇಳ್ತಿದ್ರು ನನಗೆ, ನಮ್ಮ ಊರಿನವರೇ ಸುಮಾರು ಜನ ಕೇಳ್ತಿದ್ರು, ನಿಂಗೆ ಎಷ್ಟು ದುಡ್ಡು ಬರ್ತಿತ್ತು ಅದ್ರಂಗೆ, ಒಳ್ಳೆ ಆಗ್ತದೆ ಅದನ್ನು ಮಾಡಿ. ಅವರಿಗೆ ಆ 1 ನಿಮಿಷದ ವ್ಲಾಗ್ಸ್ ಅಷ್ಟೇ ತೋರಿದ್ ಬಿಟ್ರೆ ಅದ್ರ ಹಿಂದೆ ನಾವು ಎಷ್ಟು ಹೊತ್ತು ಶ್ರಮ ಪಡುತ್ತೆ ಅದು ಗೊತ್ತಿರೋದಿಲ್ಲ. ನಾವು ಎಷ್ಟು ಸಲ ಎಡಿಟಿಂಗ್ ಮಾಡುತ್ತೋ, ಎಷ್ಟು ಸಲ ವಾಯ್ಸ್ ಕೊಡುತ್ತೋ, ಅದು ಯಾವುದು ಗೊತ್ತಿರೋದಿಲ್ಲ ಅವರಿಗೆ. ನೋಡೋಕೆ 1 ನಿಮಿಷ ವ್ಲಾಗ್ಸ್ ಅಂತೇಳಿ ನಾವೊಂದು ಅರ್ಧ 1 ಗಂಟೆ ಎಲ್ಲ ಕುತ್ಕೊಂಡು, ಅರ್ಧ 1 ಗಂಟೆ ಅಂತೇಳಿ ಅಲ್ಲ, ಒಂದು ದಿನದ್ದು ಎಂತೆಲ್ಲ ಫುಟೇಜಸ್ ಇತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಕೊಡುವತ್ತಿಗೆ ಅದನ್ನ ಎಡಿಟಿಂಗ್ ಮಾಡ್ತು, ಅದಕ್ಕೆ ಮ್ಯೂಸಿಕ್ ಸೆಟ್ ಮಾಡ್ತು, ಎಲ್ಲದೂ ಕೆಲಸ ಇತ್ತು. ಸೊ ನೋಡುವವರಿಗೆ ಅದೊಂದು ಸಣ್ಣ ಕೆಲಸ ಅಂತೇಳಿ 1 ನಿಮಿಷ ಇವನಿಗೆ ಸುಲಭ ಮಾಡ್ತಾ ಅಂತೇಳಿ. ಬಟ್ ಯಾವುದು ಸುಲಭ ಇಲ್ಲ, ನಾವು ಇಳಿದ್ರ ಮೇಲೆ ಗೊತ್ತಾಗ್ತದೆ ಎಂತ ಇತ್ತು ಅಂತ ಹೇಳಿ. ಅದನ್ನು ಯಾವ್ದು ಅನುಭವಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಂಗಂತೇಳಿ ನಾನು ದೊಡ್ಡ ಕಂಟೆಂಟ್ ಕೊಡೋಣ ಅಂತೇಳಿ ಹೇಳುದಿಲ್ಲ. ನಾನು ನಂಗೆ ಅನ್ಸಿದ್ದು ವ್ಲಾಗ್ಸ್ ಮಾಡ್ತೆ ಅಷ್ಟೇ, ಬಿಟ್ರೆ ನಾನೇನು ದೊಡ್ಡ ಕಂಟೆಂಟ್ ಕೊಡೋನಲ್ಲ. ಹಂಗೆ ನಂಗೆ ಜಾಸ್ತಿ ಫಾಲೋವರ್ಸ್ ಏನಿಲ್ಲ, 21,600 ಜನ ಫಾಲೋವರ್ಸ್ ನನಗೆ. ಬಟ್ ಏನೋ ಒಂಥರ ಖುಷಿ ಇತ್ತು. ನಾನು ದಿನಕ್ಕೆ 1 ವ್ಲಾಗಂಗೆ 1 ಫಾಲೋವರ್ಸ್ ಆದ್ರೂ ನಂಗೆ ಜಾಸ್ತಿ ಆ ಥರ ಅದೊಂಥರ ಪ್ರೌಡ್ ಇತ್ತು. ಇದೇ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ದು. ನಾಳೆ ಶಾರದೋತ್ಸವ ಆಪರಿಯಲ್ಲಿ ಇಷ್ಟು ವರ್ಷ ಗೈಡಿಂಗ್ ಆಗ್ತೈತಿ, ಈ ವರ್ಷ ಎಲ್ಲ ಅಂತಂದೇಳಿ ನಿಮ್ಗೆ ಈಗಲೇ ತೋರಿಸ್ತೆ ಕಾಣೆ. ನೋಡಿ ನಮ್ಮ ಹುಡುಗರೆಲ್ಲರೂ, ನಾನು ಮಂಗಳೂರಲ್ಲಿ ಇದ್ದೆ, ಇವತ್ತು ಬಂದದ್ದು. ನಮ್ಮ ಹುಡುಗರೆಲ್ಲ ಪ್ರಿಪರೇಷನ್ ಇಲ್ಲೇ ಇರ್ತಾರೆ. ನಾನೊಂಚೂರು ಅಜ್ಜಿ ಮನೆಗೆ ಹೋಗಿ ಬರ್ಕತ್ತ. ಸೊ ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ನಾನು. ಅಜ್ಜಿ ಮನೆ ಅಂದ ಕೂಡ ನನ್ನ ಅಜ್ಜಿ ಇಲ್ಲೇ ಬಂದು ಕಾಣಿ. ಏನ ಬಾ 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 ಕೂತ್ಕೋ. ಈಗ ಅಜ್ಜಿನ ಡೈರಿ ಕರ್ಕೊಂಡು ಹೋಗಿತ್ತು ನಾನು. ಮೊಬೈಲ್ ಇತ್ತು, ರೆಕಾರ್ಡ್ ಆಗ್ತೈತಿ. ಮೊಬೈಲ್ ಹಂಗೆ ರೆಕಾರ್ಡ್ ಮಾಡ್ತಿದ್ದೆ, ನಾನು ಮಾತಾಡ್ತಿದ್ದೆ. ನಮ್ಮ ಅಜ್ಜಿಗೆ ಗೊತ್ತಾಗಿಲ್ಲ ನಾ ಕ್ಯಾಮ್ರಾ ಇಟ್ಕೊಳ್ಳೋದು. ಅದಲ್ಲೇ ಸಿಕ್ಸ್ಕೊಂಡಿದೆ, ಏನು ಪ್ರಾಬ್ಲಮ್ ಇಲ್ಲ, ನೀನು ಹೆದರ್ಬೇಡ. ಇಲ್ಲಿ ಬಿಡುದಾ ಹಿಂಗೆ ಮಾಡಿ ಹೀಗೆ. ಎಂತ ಖುಷಿ ಇತ್ತ ನಿಂಗೆ? ಫುಲ್ ಖುಷಿ ಇಲ್ಲ ಶಾರದೋತ್ಸವಕ್ಕೆ? ನಾಳೆಗೆ ಹೌದು, ನಾಳೆಗೆ ಖುಷಿ ಇಲ್ಲ ನಿಮಗೆ? ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇಲ್ಲ? ಇಲ್ಲ? ಎಷ್ಟು ಖುಷಿ ಬರ್ತಿದ್ದೆ? ಎಂತಾರು ಹೇಳ, ನೀನು ಬೈಕಂದು ಬಿಡ್ಬೇಡ, ಎಂತಾರು ಹೇಳ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾನು ದೇವರ ಮೈಕಂಬಂದು ಇಲ್ಲ ಆಗ್ತೀನಿ ಮಾತ್ರ, ಬಿಡುದಿಲ್ಲ ಮಾತ್ರ. ಗ್ಯಾರಂಟಿ. ಇದು ಈ ಮಾತು ಹೇಳಿ ಹೇಳಿ. ನಾಳೆಗೆ ನನ್ನ ಹೆಂಡತಿದು ಡ್ಯಾನ್ಸ್ ಇದೆ. ನಾಳೆಗೆ ನನ್ನ ಹೆಂಡತಿದು ಡ್ಯಾನ್ಸ್ ಇದೆ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಡ್ಯಾನ್ಸ್ ಇಲ್ಲ ಅಂದ್ರೆ ಹಿಲಾಲ್ ಆಗ್ತೀನಿ ನಾನು, ಬಾಯಿ ಬಣ್ಣ ಹಿಲಾಲ್ ಆಗ್ತೀನಿ. ಓಕೆ ಅಲ್ಲ? ಓಕೆ ಅಲ್ಲ? ಓಕೆ ಡನ್. ನನ್ನ ಬಾಯಿಗೆ ಎಂತೆಂತ ಬರ್ತದನ್ನೆಲ್ಲ ಹೇಳಿ ಹಿಲಾಲ್ ಆಗ್ತದೆ ಅಷ್ಟೇ. ಎಂತ ಹಲೋ ಗೈಸ್, ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಆಗುಂಬೆ ಘಾಟಿಗೆ ಹೋದೆ. ಆಗುಂಬೆ ಘಾಟಿಗೆ ಹೋಗಿ 3 ಬಾಕ್ಸ್ ಕೋಳಿ ತಂದೆ. ಕೋಳಿ ತರುವಾಗ ಇದರಿಂದ ಒಂದು ಗಾಡಿ ಬಂತು. ಗಾಡಿ ಆಲ್ಬಾಡಿ ತಗೊಂಡು 2 ಬಾಕ್ಸ್ ಇಳಿಸಿದೆ. 1 ಬಾಕ್ಸ್ ಗುಡ್ಡಿ ಅಂಗಡಿ ವಸಂತ ಪೂಜಾರಿ ಫಾರ್ಮಿಗೆ ಇಳಿಸಿ ಬಂದೆ. ಇವತ್ತಷ್ಟೇ ನವರಾತ್ರಿ ಅಲ್ವಾ. ಆಮೇಲೆ ಶಾರದೋತ್ಸವ ಕಾರ್ಯಕ್ರಮ ಇತ್ತು ನಮ್ಮೂರಲ್ಲಿ, ಅಲ್ಲಿಗೆ ಹೋದೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅಷ್ಟು ಕಾಮಿಡಿ ಮಾಡ್ತೀನಿ ನಾವು. ಕಾಮಿಡಿ ಅಲ್ಲ, ಕಾಮಿಡಿ ಮಾಡ್ರೆ ನೀನು ಯಾವ್ದು ಜಗ್ಗೇಶ್ ಸಾಧು ಕೊಡ್ತಿಲ್ಲ ಯಾರು ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ನಾವು ಎಂತ ಮಾಡೋದು, ನಮ್ಮ ಗ್ರಾಹಕರು ಸರಿ ಇಲ್ಲ, ಬಿಟ್ಟು ಕೋಳಿ ಫಾರ್ಮ್ ಬರ್ತಿಲ್ಲ. ಇಲ್ಲಾಂದ್ರೆ ನಾವು ಇವತ್ತು ಕರ್ನಾಟಕ ಚಲನ ಚಿತ್ರರಂಗದ ಹಾಸ್ಯ ನಟನಾಗಿರ್ತೀವಿ. ನನ್ನ ಮೇಲೆ ಹಣೆ ಇಟ್ಟಳು. ಅವ್ರು ಕಾಮಿಡಿ ಸ್ಟಾರ್ ಅಮ್ಮ ದೊಡ್ಡ. ಮಾನವರ್ಗ ಅಂತ ಇಲ್ಲ.
ಇರ್ಗಣಿ ಗೈಸ್. ಬಟ್ಟಿ ಬಿಚ್ಚೆ ಕುಳಿತೇವೆ ನಾವು ಒಂದೊಂದು ಮಾಡಿತಾ ಮಾಡಿ ಲೈಕ್ ಮಾಡಿ ಅಲ್ಲ ಅವಳಿಗೆ ಸನ್ಮಾನ ಮಾಡ್ತೀನಿ ಯಾರು ಅಲ್ದೆ ಕಾಣದಂತೆ ಹಾಡಿದ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಆಯ್ತಂದ್ರೆ ಅವಳಿ ಹಾಡು ಕಾಗದಲ್ಲಿ ಅವಳಿಗೆ ಸನ್ಮಾನ ಮಾಡೋದು. ಅಲ್ಲ ಅವಳು ನಿಜವಾಗಿ ಹೇಳಿದಾರ ಅವಳು ಒಟ್ರಾಸಿ ಆಡದೆ ಪಟ ವಿಡಿಯೋ ಬರ್ತದೆ ಅಲ್ಲಿ ಶುರು ಬರ್ತಿದೆ ಇದು ಕೇಳಿ ನಿಜವಾಗಿ ಇಷ್ಟು ಜನಕ್ಕಿಂತ ಇವ್ನು ಮಾಡ್ರೆ ಟಾಪ್ ಹತ್ತದ ಅವನು ಮೀಸಿಗೆ ಸುಮಾರು ಜನ ಲೈಕ್ ಕೊಡ್ತಾರೆ. ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಆ ಮೀಸಿಯಲ್ಲೇ ಒಂದು ಕಡಕ್ ಇತ್ತು. ನರಸಿಂಹಣ್ಣ ಇದೆಲ್ಲ ಕೈದಾಯ್ತು ಹೇಗಳ ಕೈದಾಯ್ತು ಅಲ್ಲ ರೈತ ಏ ತಿಪ್ಪು ಕೈದಾಯ್ತು ಏ ಮುಂಡಾಯ್ತು ಏ ಮುಂಡಾಯ್ತು ಅರ್ಥ ಆಯ್ತು ಅನ್ಸುತ್ತೆ. ಆಯ್ತಾ ಎಂತ ಹೇಳ್ತೀರಾ? ಹೇಳಲಿಕ್ಕೆ ಅಂತ ಹೇಳಲಿಕ್ಕೆ ಸಮಯ ಅಲ್ಲ ಇದು. ತಲೆಗುಲ್ಲು ಪುರ ಹಣ್ಣಾಯ್ತು ಇನ್ನು ಮುರಿಯೇ ಇಲ್ಲ. ನಿನ್ಗೋಸ್ಕರನು ಯಾರಾದ್ರೂ ಒಬ್ರು ಇದ್ದೇ ಇದ್ದಾರೆ ಕನ್ನಡ ಮ್ಯಾಟ್ರಿಮೋನಿಲಿ. ಇದು ಎರಡು ಲೈನ್ ಆಯ್ತು. ಇದಕ್ಕೆ ಪೂರ ಬೆಳೆ ಆಯ್ತು. ಒಂದು ಹೆಣ್ಣಿದ್ರೇಳಿ ನಮ್ಮ ಗಂಡಿಗೆ. ಪಾಪದಾರ್ ತುಂಬಾ ಪಾಪದಾರ್ ಯಾರೋ ಇದ್ರೆ ಹೇಳಿ. ಕಮೆಂಟ್ ಹಾಕಿ 4 ರಿಕ್ಷೆ ಇತ್ತು, 2 ಓಮಿನಿ ಇತ್ತು. ಹೌದಾ ಹೌದಾ ಒಂದು 40ರಿಂದ 45 ಸಾವಿರ ರೂಪಾಯಿ ದುಡಿಮೆ 8 ಲಕ್ಷ ಬ್ಯಾಂಕ್ ಆಗಿತ್ತು. ಹೌದಾ? 3 ಎಕರೆ ಜಾಗ ಇತ್ತು, ಮನೆ 3 ಫ್ಲೋರ್ ಇದು ರಬ್ಬರ್ ತೋಟ ಇತ್ತ ಪೊಲೀಸ್ ಗೈಸ್ ನೋಡಿ ಇದು ನಮ್ಮ ಅಣ್ಣ ಕರಿಮುಂಡ್ಯ. ಹೆಂಗಿದೆ ಎಂತ ಮಾತಾಡ್ ಮಾರ ನೀನು ತೋರ ಆಯ್ತು ಬಿಡು. ನೀನು ಇವತ್ತಲ್ಲ, ನೀ ಯಾವತ್ತು ಪ್ರಚಾರಕ್ಕೆ ಬಂದಾಯ್ತು ನಮ್ಮೊಟ್ಟಿಗೆ ಇದ್ರ ಮೇಲೆ. ಹೇಳ ಹೆಂಗ ಅನ್ಸುತ್ತೆ ಶಾರದೋತ್ಸವ? ಅಯ್ಯ ಶಾರದೋತ್ಸವ ಹೆಂಗ ಅನ್ಸೈತೆ? ಸೂಪರ್. ನಮ್ಮೂರ ಶಾರದೋತ್ಸವ ಸೂಪರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬರೀ ಎಂತ ಅದು ಮಾಡೋದು ಇದು ಮಾಡೋದು ಅಂತ ಹೇಳುದು, ಎಂತ ಮಾಡೋದು ಅಂತಿಲ್ಲ. ಬರೀ ಅದು ಮಾಡೋದು ಇದು ಮಾಡೋದು ಅಂತ ಹೇಳುದು ಅಷ್ಟೇ. ಆಪ್ ಮಾಡು ಆನ್ ಮಾಡು ಜನರೇಟರ್ ಆಪ ಎಡೆ ಕಲ್ತದ ಎಡೆ. ಬಾ ಇಲ್ಲಿ ಬಾ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಐಡಿಯಾ ಬರಲ್ಲ, ಇದನ್ನ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕೆ. ವಿಸ್ತರಣೆ ಮಾಡುದು ನಾವು ಹೇಳುದಷ್ಟೇ ಕಣೆ. ವಿಸ್ತರಣೆ ಕಣೆ ಎಂತ ಕೆಲಸ ಈ ವರ್ಷ ಹೈಯೆಸ್ಟ್. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಬಿಸಿ ಕೆಲಸ 1 ರೂಪಾಯಿದು ಮಾಡಲ್ಲ ನಾ ಇಬ್ರು. 1 ರೂಪಾಯಿ ಕೆಲಸ ಮಾಡಲ್ಲ ನಾ ಇಬ್ರು.